ನಮಸ್ಕಾರ ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಇಡೀ ದೇಶಾದ್ಯಂತ ಬಹಳ ಸಂಚಲನವನ್ನು ಹುಟ್ಟಿಸಿದಂತಹ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು. ರಾಹುಲ್ ಗಾಂಧಿಯವರು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದರು. ಆದರೆ ಪ್ರತಿಪಕ್ಷಗಳು ಅದನ್ನು ತಳ್ಳಿ ಹಾಕ್ಕೊಂಡು ಬರ್ತಾನೆ ಇದ್ವು. ಇಲ್ಲ, ಕೇವಲ ಆರೋಪ ಅಷ್ಟೇ, ಸಾಬೀತು ಮಾಡೋಕ್ಕಾಗಲ್ಲ ಅಂತ. ಆದರೆ ಈಗ ಕರ್ನಾಟಕದ ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ CID SITಯಿಂದ ಕೋರ್ಟ್ಗೆ. 22,000 ಪುಟಗಳ ಚಾರ್ಜ್ ಶೀಟ್ ಅದು. ಅದರಲ್ಲಿ ಹಲವಾರು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. BJPಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಮಗ ಹರ್ಷಾನಂದ ಸೇರಿದಂತೆ 7 ಜನ ಆರೋಪಿಗಳ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆದರೆ ಇಲ್ಲಿ ಈ ಒಂದು ಇಡೀ ಪ್ರಕರಣಕ್ಕೆ ಈ ಆಳಂದದ ವೋಟ್ ಚೋರಿ ಕೇಸ್ ಯಾವ ರೀತಿ ಟ್ವಿಸ್ಟನ್ನು ಕೊಡುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದರ ಜೊತೆಗೆ ನಾಳೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ವೋಟ್ ಚೋರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೋರಾಟ, ಪ್ರತಿಪಕ್ಷಗಳಿಗೆ ಬಿಸಿಯನ್ನು ಮುಟ್ಟಿಸಲಿಕ್ಕೆ. ಆದರೆ ಇಲ್ಲಿ ಒಂದು ನೋಡಿ, ಕೆಲವೊಂದಿಷ್ಟು ಡಿಜಿಟಲ್ ಸಾಕ್ಷಿಗಳ ಮೂಲಕ CID ಅವರು ನಿರಂತರವಾಗಿ 2-3 ತಿಂಗಳ ತನಿಖೆಯನ್ನು ಮಾಡಿದ್ದಾರೆ. ಹಾಗಾಗಿನೇ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಣತಿಯಂತೆ ಕೈಗೊಂಬೆಯಂತೆ ಕೆಲಸ ಮಾಡ್ತಿದೆ ಅನ್ನುವಂಥ ಆರೋಪ ನಿರಂತರವಾಗಿ ಪ್ರತಿಪಕ್ಷಗಳ ನಾಯಕರು ಮಾಡ್ತಾ ಬರ್ತಾ ಇದ್ರು. ಹಾಗಾಗಿ ಈಗ ಆಳಂದಾಯಿತು. ನೆಕ್ಸ್ಟ್ ಯಾವುದು ಕ್ಷೇತ್ರ, ಮತ್ತೆ ಯಾರ ವಿರುದ್ಧ ಆರೋಪ, ಯಾರ ವಿರುದ್ಧ ಮತ್ತೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗುತ್ತೆ, ಇದೆಲ್ಲದರ ಬಗ್ಗೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತೀನಿ. BJP ವಕ್ತಾರಾಗಿರುವಂಥ ಉತ್ಕರ್ಷ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಮ್ ಆದ್ಮಿಯಿಂದ ಇರ್ಷಾದ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ತೆ ಇರ್ಷಾದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರು ನಂದನ್ ಕಶ್ಯಪ್ ಅವರು ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಂದನ್ ಕಶ್ಯಪ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಎಸ್ ಸರ್, ಬರ್ತೀನಿ. ಉತ್ಕರ್ಷ್ ಅವರೇ, BJPಗೆ ಕಪಾಳ ಮೋಕ್ಷ ಅಂತ ಹೇಳ್ತಿದ್ದಾರೆ. ಆಳಂದದಲ್ಲಿ ನಿಮಗೆ ಇನ್ನೇನು ಸಾಕ್ಷಿ ಕೊಡಬೇಕು ಅಂತ ಹೇಳಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದನ್ನು ಕೂಡ ತಾವೀಗ ಒಪ್ಕೊಳ್ಳಲ್ವಾ? ಹಾಗಾದರೆ ಇದನ್ನು ನಿರಾಕರಿಸ್ತೀರಾ? ನೋಡಿ, ಚಾರ್ಜ್ ಶೀಟ್ ಜಾರಿಯಾಗಿದೆ, ಬಟ್ ಅದು ತನಿಖೆ ಆಗಿ ಏನೇನು ಡಿಸಿಷನ್ ಬರುತ್ತೋ ಬರಲಿ, ನೋಡೋಣ ಏನಾಗ್ತದೆ. ಈಗ ನಾವು ಅದನ್ನೇ ಹೇಳ್ತಿರೋ ಅಂಥದ್ದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಬೇಕು ಅನ್ನೋದನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ. ಅದನ್ನ ವಿರೋಧ ಮಾಡಿದ್ಯಾರು? ಇದೇ ಕಾಂಗ್ರೆಸ್ ಅಲ್ವಾ? ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುವಂಥ ಉದ್ದೇಶ ಏನು? ಯಾರ್ಯಾರು ಬೇರೆ ವೋಟರ್ಸ್ ಇದ್ದಾರೆ, ಯಾರ್ಯಾರು ಮತದಾರರಿದ್ದಾರೆ, ಅವರ ವೋಟಿನ ಡಿವೈಡ್ ಮಾಡಿ ಡಿಲೀಟ್ ಮಾಡಿ ಅದನ್ನ ನ್ಯೂ ವೋಟರ್ ಲಿಸ್ಟ್ಗೆ ಒಂದು ರೀತಿಯ ಹೊಸ ಇದನ್ನ ಕೊಡುವಂಥದ್ದು. ಸೊ ಅದೇ ಉದ್ದೇಶ ಇಟ್ಕೊಂಡು ಇವತ್ತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಮಾಡಕ್ಕೆ ಹೋದ್ರೆ ಇದೇ ರಾಹುಲ್ ಗಾಂಧಿ, ಇದೇ ಕಾಂಗ್ರೆಸ್ ವಿರೋಧ ಮಾಡಿದ್ರು. ಆರ್ಟಿಕಲ್ 324 ಆಫ್ ದ ಕಾನ್ಸ್ಟಿಟ್ಯೂಷನ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅದು ಒಂದು ಅಥಾರಿಟಿ, ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಚುನಾವಣಾ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಯಾವ ಪಾರ್ಟಿಯದ್ದು ಕೂಡ ಹಸ್ತಕ್ಷೇಪ ಇರೋದಿಲ್ಲ. ಯಾಕೆ? ಇದೇ ಕಾಂಗ್ರೆಸ್ 1952, 53 ಅಲ್ಲಿ ಮಾಡಿದ್ರು, 61, 62 ಅಲ್ಲಿ ಮಾಡಿದ್ರು, 1980 ಅಲ್ಲಿ ಮಾಡಿದ್ರು, 1993, 95 ಅಲ್ಲಿ ಮಾಡಿದ್ರು, 9 ಅಲ್ಲಿ ಮಾಡಿದ್ರು. ಆಳಂದದಕ್ಕೂ ಅದಕ್ಕೂ ತೊಳಕ್ ಹಾಕ್ತಾ ಇದ್ರಿ ತಾವೀಗ. ತಳಕ ಹಾಕುವಂತದ್ದಲ್ಲ, ನಾವು ಹೇಳ್ತಿರುವಂತದ್ದು ಡಿಲೀಟ್ ಮಾಡಿಸಿದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಯ್ತು ಅಂತಂದ್ರೆ ಚುನಾವಣಾ ಆಯೋಗದ ವತಿಯಿಂದ ಯಾರ್ಯಾರು ವೋಟರ್ಸ್ ಇಲ್ಲ, ಯಾರ್ಯಾರು ನುಸುಳುಕೋರು ಬಂದಿರ್ತಾರೆ, ಯಾರ್ಯಾರು ಬೇರೆ ಕಡೆಯಿಂದ ಬಂದಿಲ್ಲಿ ವಾಸ ಮಾಡ್ತಾ ಇರ್ತಾರೆ, ಅವರ ವಿರುದ್ಧ ಕ್ರಮ ಆಗುವಂತ ಕ್ರಮವನ್ನೇ ಅದು ಮಾಡ್ತಿರ್ತಕ್ಕಂಥ. ನಾನು ಬಹಳ ಸ್ಪಷ್ಟ, ತನಿಖೆ ಆಗ್ಲಿ, ಏನ್ ಬರುತ್ತೆ ನೋಡೋಣ. ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡಿದ್ರು ತಪ್ಪೇ, ತನಿಖೆ ಆಗಿದೆ. ಈಗ ಅವರು ಕೂಡ ಸುಭಾಷ್ ಅವರು, ಗುತ್ತೇದಾರ್ ಅವರು ಅದನ್ನ ಮರು ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಬೇರೆ ರೀತಿಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಆಗಿದೆ, ಏನ್ ತನಿಖೆ ಆಗ್ಲಿ ಬಿಡಿ, ಏನು ಇದು ಬರುತ್ತಾಗ್ಲಿ. ಈಗ ಮೂಡಾಗಣದಲ್ಲಿ ಆಗದೆ 14 ಸೀಟ್ ಕದ್ದಿಲ್ವ ಸಿದ್ದರಾಮಯ್ಯನವರು ಅಲ್ವಾ? ಸೊ ಆಗ್ಲಿ, ಏನ್ ತನಿಖೆ ಆಗುತ್ತೋ ಆಗ್ಲಿ, ನೋಡೋಣ. ಅಲ್ಲ, ತಾವೀಗ SIT ರಾಜ್ಯ ಸರ್ಕಾರದ ಅಣತಿ ಅಂತ ಮಾಡಿರ್ಬೋದು ಅನುಮಾನ ತಮಗೆ? ಖಂಡಿತವಾಗ್ಲೂ ಅದು ಇದ್ದೇ, ಅದಲ್ಲೇನು ಬೇರೆ ರೀತಿ ಅನುಮಾನ ಪಡುವಂತ ಅವಶ್ಯಕತೆನೇ ಇಲ್ವಲ್ಲ. ಈಗ SIT ಬಹಳ ಸಿಂಪಲ್. ಯಾರ ಕೆಳಗಡೆ ಇರ್ತಾರೆ SIT ಆಫೀಸರ್ಸ್? ಹೂಮ್ ವಿಲ್ ದೇ ರಿಪೋರ್ಟ್? ಯಾರಿಗೆ ರಿಪೋರ್ಟ್ ಮಾಡ್ತಾರೆ? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಹೆಡ್ ಯಾರು? ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳು ಯಾರು? BJP ಅವರ. ಹಾಗಾಗಿ ತನಿಖೆ ನಡೀತೆ, ತನಿಖೆ ಆಗ್ಲಿ, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡುವಂತ ಚೆನ್ನಾಗಿರೋದಿಲ್ಲ. ಜನಕ್ಕೆ ಗೊತ್ತಿದೆ ಇವ್ರ ಬಂಡವಾಳಗಳು ಏನು ಅಂತ, ತನಿಖೆನ ಯಾವ ರೀತಿ ಮಾಡ್ತಾರೆ, ತನಿಖೆನ ಯಾವ ರೀತಿ ದಿಕ್ ತಪ್ಪಿಸ್ತಾರೆ. ಧರ್ಮಸ್ಥಳ ಪ್ರಕರಣದಲ್ಲೂ ನೋಡಿದಾರೆಲ್ಲ, ಈ ಪ್ರಕರಣದಲ್ಲೂ ಏನಾಗುತ್ತೆ ನೋಡೋಣ. ಎಸ್ ಸರ್, ಬರ್ತೀನಿ. ಕಶ್ಯಪ್ ಅವರ, ಈಗ ಆಳಂದದು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. BJP ನಾಯಕರು ಅದನ್ನ ಒಪ್ಕೊಳ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಅಣತಿಯಂತೆ ಅವ್ರು ಹೇಳ್ದಂಗೆ, ಅವ್ರ ಡೈರೆಕ್ಷನ್ ನಂಗೆ ಇಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. SIT ನಿಮ್ದೆ, CID ನಿಮ್ದೆ. ಹಾಗಾಗಿ ನೀವ್ ಹೇಳ್ದಂಗೆ ಅವ್ರು ಕೇಳ್ತಾ ಇದಾರೆ. ಚಾರ್ಜ್ ಶೀಟ್ ಹಾಕಿದ್ದಾರೆ ಅಷ್ಟೇ, ಅದ್ರಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂತ ಆರೋಪ ಇದೆ. ನೋಡಿ, ನಾವು ಏನ್ ಡೇ 1 ಇಂದ ಹೇಳ್ತಾ ಇದ್ವಿ, ಎಲೆಕ್ಷನ್ ಕಮಿಷನ್ ಅನ್ನ ಉಡಮೇಲು ಮಾಡಲು BJP ಸರ್ಕಾರ ಕೇಂದ್ರದಲ್ಲಿ ಹೊರಟಿದೆ ಅಂತ ಹೇಳ್ತಾ ಇದ್ವಿ.
ಇವರು ಎಲೆಕ್ಷನ್ ಕಮಿಷನ್ ಅವರು ರಾಹುಲ್ ಗಾಂಧಿ ಅವರು ಯಾವಾಗ ವಿತ್ ಪ್ರೂಫ್ ಅಟ್ಯಾಕ್ ಮಾಡಿದ್ರು ತನಿಖೆ ಮಾಡಿಸಿ ಅಂತ ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ಪ್ರತಿ ಪ್ರೆಸ್ ಅಡ್ರೆಸ್ ಮಾಡಿದಾಗ್ಲೂ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ಗೆ ಹೇಳ್ತಾ ಇದ್ರು. ಇಲ್ಲಿ 5,544 ಜನ ಏನ್ ಆಳಂದದಲ್ಲಿ ವೋಟ್ ಡಿಲೀಟ್ ಆಗಿದೆಯೋ ಅದರಲ್ಲಿ ಎಲ್ಲಾ ವೋಟರ್ಸ್ ಕೂಡ ಬದುಕಿರೋರು. ಕರೆಕ್ಟ್. ಅದು ಆ ಬದುಕಿರೋ ವೋಟರ್ಸ್ ಗಳು ಡೆಲ್ಲಿಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಬಂದು ಮಾತಾಡಿದ್ರು, ಮಕ ತೋರ್ಸಿದ್ರು. ಬಿಜೆಪಿ ಸ್ನೇಹಿತರು ಹೇಳ್ತಿದ್ರು ನುಸ್ಲುಕೋರು ಸತ್ತೋಗಿರೋರು ಅವರು ಇವರು ಅಂತ. ಹಂಗಂದ್ರೆ ಮೊನ್ನೆ ಇದು ನಮ್ಮ ಡೆಲ್ಲಿಲಿ ನಮ್ ಕಾಂಗ್ರೆಸ್ ಆಫೀಸರ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಾಹುಲ್ ಗಾಂಧಿ ಜೊತೆ ನಿಂತ್ಕೊಂಡವ್ರಲ್ಲ ನುಸ್ಲುಕೋರ್ರ, ಅವ್ರ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಹೋಗಿರೋರಲ್ಲ ಸತ್ತೋರ. ಸ್ವಲ್ಪ ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರ್ಬೇಕು. ಅಂದ್ರೆ ನಾನು ಹೇಳಿದ್ ಯಾವ ಅರ್ಥದಲ್ಲಿ? ಪಶ್ಚಿಮ ಬಂಗಾಳದ್ದು ಅದನ್ನ ಹೇಳ್ತೀರಾ ಅಂತದ್ದು ಏನೇನೋ ಒಂದೇ ನಿಮಿಷ ಅಂದ್ರೆ ಯಾರ್ರೀ? ಒಂದೇ ನಿಮಿಷ ಸರ್, ಬರ್ತೀನಿ ನಾನು, ಕಂಪ್ಲೀಟ್ ಮಾಡ್ಬಿಡ್ಲಿ. ಬಾಂಗ್ಲಾದೇಶದಿಂದ ಬಂದ್ರಲ್ಲ ಅವರು ನುಸುಳುಕೋರ್ರು. ಎಸ್ ಸರ್ ಕಂಪ್ಲೀಟ್ ಮಾಡಿ. ಇಲ್ಲ ಅವ್ರು ಮಾತಾಡ್ಲಿಲ್ಲ, ನಾನ್ ಮಾತಾಡ್ತೀನಿ. ಎಸ್ ಮಾತಾಡಿ ಸರ್, ಮಾತಾಡಿ ಖಂಡಿತ. ಹಗಲು ದೊರಡೆ ಮಾಡಿ ಬಿಜೆಪಿ ನಾಯಕರು ಹಗಲು ದೊರಡೆ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಒಂದು ತನಿಖೆ ಮಾಡ್ಲಿ. ಏನಕ್ಕೆ ಎಲೆಕ್ಷನ್ ಕಮಿಷನ್ ತನಿಖೆ ಮಾಡ್ತಿದ್ರು? ಅದಕ್ಕೆ ನಾವು ನಮ್ಮ ಸರ್ಕಾರ ಒಂದು SIT ಫಾರ್ಮ್ ಮಾಡ್ಬಿಟ್ಟು ಮಾಡಿಸಿದ್ವಿ. ಎಲೆಕ್ಷನ್ ಕಮಿಷನ್ ಅವ್ರಿಗೆ ಇಷ್ಟ ಅವ್ರು ತನಿಖೆ ಮಾಡಿದಿದ್ರೆ ನಾವ್ಯಾಕೆ ಮಾಡ್ತಿದ್ವಿ? ಇದೇ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಚಿಲುಮೆ ಅಂತ ಒಂದು NGO ಇಟ್ಕೊಂಡು ಇದು ಶಿವಾಜಿನಗರ, ಚಾಮರಾಜಪೇಟೆ, ಮಲ್ಲೇಶ್ವರಂ ಅಲ್ಲಿ ಇವ್ರದೊಂದು